ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ವುಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ಡೈಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಸಾಟರ್ಡೆ, ನಾನು ನಿನ್ನೆ ಫ್ರೈಡೇ ದಿನದ ವ್ಲಾಗನ್ನು ಹಾಕಿ ಸಾಟರ್ಡೆ ಅಂತ ಹೇಳಿದ್ದೀನಿ. ಸೊ ಸಾರಿ ಟು ಸೇ ದಿಸ್. ಸೊ ನೋಡ್ತಾ ಇರ್ಬೋದು, ಇವಾಗ ಮಾರ್ನಿಂಗ್ ರೊಟೀನ್ ಎಲ್ಲನೂ ಮುಗಿತಾ ಬಂತು. ಅಂಗಡಿ ಕೂಡ ಓಪನ್ ಆಗಿದೆ. ಕೆಲವೊಬ್ಬರು ಕಮೆಂಟಲ್ಲಿ ಕೇಳ್ತಾ ಇದ್ರು, ಬಿಸ್ನೆಸ್ ಪೀಪಲ್ಸ್ ಕೂಡ ವ್ಲಾಗ್ ಎಲ್ಲನೂ ಮಾಡ್ಬೋದಾ, ಟೈಮ್ ಸಿಗುತ್ತಾ ಅಂತೇಳಿ. ಮಾಡಬೇಕು ಅಂತ ಮನಸ್ಸಿದ್ರೆ ಎಲ್ಲನೂ ಮಾಡ್ಬೋದು, ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ವ. ಸೊ ಹಾಗೇನೆ ಟೈಮ್ ಎಲ್ಲರಿಗೂ ಒಂದೇ ಇರುತ್ತೆ. ಅದನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆಯೇ ಕೆಲವೊಬ್ಬರು ಕೇಳ್ತಾ ಇದ್ರಿ, ಯೂಟ್ಯೂಬಲ್ಲಿ ನೀವು ವಿಡಿಯೋನ ಹೇಗೆ ಎಡಿಟ್ ಮಾಡ್ತೀರಾ ತಿಳಿಸಿ ಅಂತ. ನಾನು ಎಡಿಟ್ ಮಾಡುವಂಥ ಒಂದು ಆ್ಯಪ್ ಬಂದುಬಿಟ್ಟು ಇನ್ಸ್ಟೂಟ್ ಆ್ಯಪ್ ಅಂತೇಳಿ. ಅದನ್ನು ನಿಮಗೆ ನಾನು ಹೇಳೋದಕ್ಕಿಂತ ಆಲ್ರೆಡಿ ಯೂಟ್ಯೂಬಲ್ಲಿ ಹಲವಾರು ವೆರೈಟೀಸ್ಗಳಲ್ಲಿ ಹೇಳ್ಕೊಟ್ಟಿದ್ದಾರೆ ನಿಮ್ಗೆ ಯಾವ ರೀತಿ ಅದನ್ನು ಯೂಸ್ ಮಾಡಬೇಕು, ಹೇಗೆ ಎಡಿಟ್ ಮಾಡಬೇಕಂತ ಕಂಪ್ಲೀಟಾಗಿ ನೀವು ಅದರಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. ನಾನು ಫ್ರೀ ಇದ್ದರೆ ನೋಡ್ತೀನಿ, ನೆಕ್ಸ್ಟ್ ಡೇಗಳಲ್ಲಿ ನಾನು ಹೇಗೆ ಎಡಿಟ್ ಮಾಡ್ತೀನಿ ಸಿಂಪಲ್ ಆಗಿ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಒಬ್ಬರೊಬ್ಬರು ಒಂದೊಂದು ಥರ ಹೇಳ್ಕೊಡ್ತಾರೆ, ಬಟ್ ಆದರೆ ನಿಮಗೆ ಒಂದು ಸರಿ ನೋಡಿದರೆ ಅರ್ಥ ಆಗಲ್ಲ, ನೀವು ಮಾಡ್ತಾ ಮಾಡ್ತಾ ಅದನ್ನೇ ಪ್ರಾಕ್ಟೀಸ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಇವತ್ತಿನ ರೆಸಿಪಿ ನಾನಿಲ್ಲಿ ಉಪ್ಪಿಟ್ಟು ಹಾಗೂ ಕೇಸರಿ ಭಾತನ ಮಾಡ್ಕೊಂಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇವಾಗ ಟಿಫಿನ್ ಎಲ್ಲನೂ ಮುಗಿಸಿ ಸ್ವಲ್ಪ ಬೆಣ್ಣೆ ಎಲ್ಲನೂ ತೆಗೆದುಕೊಂಡಿದ್ದೆ, ಅದನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಮನೆಯಲ್ಲೇ ಬೆಣ್ಣೆನ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿನೇ ಶುದ್ಧವಾದ ಬೆಣ್ಣೆ ಮತ್ತು ತುಪ್ಪನ ರೆಡಿ ಮಾಡ್ಕೊಳ್ಬೋದು. ಔಟ್ಸೈಡಿಂದ ತಂದರೆ ಅದು ಏನಾಗಿರುತ್ತೆ, ಅದರಲ್ಲಿ ಏನಾದರೂ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಅಂತೇಳಿ ಭಯ ಇರುತ್ತೆ. ಸೊ ನೀವು ಈ ರೀತಿ ಮನೆಯಲ್ಲಿ 1 ಲೀಟರ್ ಹಾಲನ್ನು ತಂದು ಡೈಲಿ ಕೆನೆನ ತೆಗೆದು ನೀವು ಈ ರೀತಿ ಬೆಣ್ಣೆನ ರೆಡಿ ಮಾಡಿಕೊಂಡು ಮನೆಯಲ್ಲಿನೇ ಮಾಡ್ಕೊಳ್ಬೋದು. ಇದರ ಒಂದು ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋನ ನಾನು ಆಲ್ರೆಡಿ ಕವಿತಾಸ್ ಕನ್ನಡ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಮನೆಯಲ್ಲೇ 1 ಲೀಟರ್ ಹಾಲಿನಲ್ಲಿ ಹೇಗೆ ಶುದ್ಧವಾದ ಬೆಣ್ಣೆ ಮತ್ತು ತುಪ್ಪನ ಮಾಡ್ಕೊಳ್ಳೋದು ಅಂತೇಳಿ ಕಂಪ್ಲೀಟ್ ಆಗಿ ತಿಳಿಸಿದ್ದೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಕೆನೆ ಎಲ್ಲನೂ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ನಾವು ಕೆನೆನ ಹಾಕೊಳ್ಳುವಾಗ, ಅಂದರೆ ಬೆಣ್ಣೆ ತೆಗೆದುಕೊಳ್ಳುವಾಗ ನೀವು ತಣ್ಣೀರನ್ನು ಯೂಸ್ ಮಾಡಿ ಆದಷ್ಟು, ಆವಾಗ ಮಜ್ಜಿಗೆ ಬೆಣ್ಣೆ ಬೇಗನೆ ಸಪ್ರೇಟ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, ಫೈನಲಿ ಬೆಣ್ಣೆ ಕೂಡ ರೆಡಿ ಆಗಿದೆ. ಇದನ್ನು ಒಂದು 2-3 ಸರಿ ಚೆನ್ನಾಗಿ ವಾಶ್ ಮಾಡಿ ಇದನ್ನು ಓವರ್ ನೈಟ್ ಫ್ರಿಜ್ಜಲ್ಲಿಟ್ಟು ನಾನು ನೆಕ್ಸ್ಟ್ ಡೇನೇ ಕಾಯಿಸ್ಕೊಳ್ತೀನಿ. ಆ ರೀತಿ ಮಾಡೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಲಾಸ್ಟಲ್ಲಿ ಬೆಣ್ಣೆ ಅಂಶ ಉಳ್ಕೊಳ್ಳುತ್ತಲ್ವ, ಅದನ್ನು ಜಾಸ್ತಿ ಉಳ್ಕೊಳ್ಳೋದಿಲ್ಲ. ಸೊ ಟ್ರೈ ಮಾಡಿ ನೋಡಿ. ನೋಡ್ತಾ ಇರ್ಬೋದು, ಇವಾಗ ಫೈನಲಿ ತುಪ್ಪ ಕೂಡ ರೆಡಿ ಆಗಿದೆ. ಇಷ್ಟು ತುಪ್ಪ ನಮಗೆ 15 ಡೇಸ್ ವರ್ಗು ಆಗುತ್ತೆ. ಅಷ್ಟರಲ್ಲಿ ಮತ್ತೆ ಕೆನೆ ಎಲ್ಲನೂ ಮತ್ತೆ ಸ್ಟೋರ್ ಮಾಡೋದು, ಮತ್ತೆ ಇದೇ ರೀತಿನೇ ಮಾಡ್ಕೊಳ್ತೀನಿ. ಸೊ ಇವಾಗ ನೋಡ್ತಾ ಇದ್ರೆ ಈ ರೀತಿ ನಾವು ನಿಂಬೆ ಹಣ್ಣನ್ನ ಮಾರ್ಕೆಟಿಂದ ತಂದ ತಕ್ಷಣ 1 ವೀಕ್ವರೆಗೂ ನಾವು ಫ್ರಿಜ್ಜಲ್ಲಿ ಇಟ್ಟರು ಒಂದೊಂದ್ಸರಿ ನೀರು ಕೂಲ್ ಜಾಸ್ತಿ ಆಗಿ ಅದು ಹಾಳಾಗ್ತಾ ಇರುತ್ತೆ. ಸೊ ಅವಾಗ ನೀವು ಇದಕ್ಕೆ ಒಂದು ಸ್ವಲ್ಪ ಈ ರೀತಿ ಕುಕ್ಕಿಂಗ್ ಎಲ್ಲ ಅಪ್ಲೈ ಮಾಡಿ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಡೋದ್ರಿಂದ ಇದು 1 ತಿಂಗಳವರೆಗೂ ಇಟ್ಟರು ಹಾಳಾಗೋದಿಲ್ಲ. ತುಂಬಾ ಫ್ರೆಶ್ ಆಗಿ ನೀವು ಮಾರ್ಕೆಟಿಂದ ತಂದಾಗ ಯಾವ ರೀತಿ ಇತ್ತಲ್ವ ಅದೇ ರೀತಿನೇ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಎಲ್ಲ ಕೆಲಸ ಮಾಡೋಷ್ಟರಲ್ಲಿ ಅಂಗಡಿ ಜೊತೆಗೆ ಈವ್ನಿಂಗ್ ಆಗಿನೇ ಹೋಯಿತು. ಪ್ರಜ್ವಲ್ ಸ್ನ್ಯಾಕ್ಸ್ ಕೇಳ್ತಾ ಇದ್ದ. ಸೊ ಹಾಗಾಗಿ ಕ್ವಿಕ್ಕಾಗಿ ಆಗುವಂತಹ ರವೆ ವಡೆನ ಮಾಡಬೇಕಂತ ಅಂದ್ಕೊಂಡು ಬಂದಿದ್ದೀನಿ. ಸೊ ಹಾಗೆಯೇ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ತಡ ಮಾಡ್ದೇನೆ ಈ ರೆಸಿಪಿನ ಯಾವ ರೀತಿ ಮಾಡೋದಂತೇಳಿ ನೋಡ್ಕೊಂಬರೋಣ. ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನಿಲ್ಲಿ 1 ಗಡ್ಡೆಯಷ್ಟು ಈರುಳ್ಳಿನ ಈ ರೀತಿ ಉದ್ದದ್ದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇಷ್ಟು ಉದ್ದ ಇದ್ದರೆ ಸಾಕು, ಪೂರ್ತಿ ಸಣ್ಣನೂ ಬೇಡ, ಪೂರ್ತಿ ಉದ್ದನೂ ಬೇಡ. ಇಲ್ಲಿ ನಾನು ಒಂದು 4ರಿಂದ 5 ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೇನೆ ಹಸಿ ಕರಿಬೇವು ಸೊಪ್ಪನ್ನು ತಗೊಂಡಿದ್ದೀನಿ. ಇವಾಗ ಈ ಎಲ್ಲ ವೆಜಿಟೇಬಲ್ಸ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ. ನಾನು ಇಲ್ಲಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಈ ರವೆ ವಡೆಗೆ ನಾವು ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ನೀವು ನೋಡಿಕೊಂಡು ಹಾಕೊಳ್ಳಿ. ಇವಾಗ ಇವೆಲ್ಲವನ್ನು ಸೇರಿಸ್ಕೊಂಡ ನಂತರ ನಾನು ಇದಕ್ಕೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಸಾಲ್ಟ್ ಅನ್ನ ಸೇರಿಸಿರೋದ್ರಿಂದ ಈರುಳ್ಳಿ ನೀರು ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ನೀರಿನ ಅಂಶದಲ್ಲಿನೇ ಇದೆಲ್ಲ ಮಸಾಲೆನೂ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದ್ರೆ ಇವಾಗ ಮಸಾಲೆನ ಚೆನ್ನಾಗಿ ಕಿವುಚ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನಿಲ್ಲಿ 2 ಕಪ್ನಷ್ಟು ರವೆನ ಆ್ಯಡ್ ಮಾಡ್ತಾ ಇದ್ದೀನಿ. ಸಣ್ಣ ರವೆ, ಬಾಂಬೆ ರವೆ ಅಂತ ಹೇಳ್ತೀವಲ್ವಾ, ಆ ರವೆನ ಹಾಕೊಳ್ತಾ ಇದ್ದೀನಿ 2 ಕಪ್ನಷ್ಟು. ನೀವು ಮನೆಯಲ್ಲಿರ್ತಕ್ಕಂಥ ಯಾವ ಪಾತ್ರೆ ಆದರೂ ತಗೊಳ್ಬೋದು. ಮೆಜರ್ಮೆಂಟ್ಗೆ ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತೀನಿ ನೋಡಿಕೊಂಡು ಅಷ್ಟೇ ಪ್ರಮಾಣದಷ್ಟು ಹಾಕಿದರೆ ಸಾಕು. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ನಾನು ರವೆನ ಹಾಕಿಬಿಟ್ಟು ಈರುಳ್ಳಿಯಲ್ಲಿರುವಂಥ ನೀರಿನ ಅಂಶದಲ್ಲಿನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ಇದು ಒಂದು 2ರಿಂದ 3 ನಿಮಿಷಗಳ ಕಾಲ ಟೈಮ್ ಹಿಡಿಯುತ್ತೆ. ಈ ರೀತಿಯಾಗಿನೇ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದ್ರೆ ಇವಾಗ ನೀರಿನಂಶ ಎಲ್ಲಾನು ಚೆನ್ನಾಗಿ ಬಿಟ್ಕೊಂಡಿದೆ ಈರುಳ್ಳಿ. ಸೋಜಿ ಇವಾಗ ಸ್ವಲ್ಪ ಗಟ್ಟಿ ಅದಕ್ಕೆ ಬರ್ತಾ ಇದೆ. ಇಲ್ಲಿ ನೋಡ್ತಾ ಇದ್ರ ಈ ವಡೆ ಮಾಡೋದಕ್ಕೆ ನಾವು 1 ಹನಿನೂ ನೀರು ಬಳಸೋ ಆಗಿಲ್ಲ. ನೀರಿನ ಬದಲಾಗಿ ನಾನಿಲ್ಲಿ ಕೆನೆ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಹುಳಿ ಬಂದಿರುವಂಥ ಕೆನೆ ಮೊಸರನ್ನ ಆ್ಯಡ್ ಮಾಡ್ಕೊಂಡ್ರೆ ಈ ವಡೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಸಿಹಿ ಮೊಸರನ್ನ ಯೂಸ್ ಮಾಡಿರೋದ್ರಾದರೆ 1 ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡಾನ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ
ನಿನ್ನೆ ರಾತ್ರಿ ಉಳಿದಿರ್ತಕ್ಕಂಥ ಹಾಲಿಗೆನೆ ಎಪ್ಪಾಕಿಟ್ಟಿದೆ. ಚೆನ್ನಾಗಿ ಹೊರಗಡೆ ಇಟ್ಟಿರೋದ್ರಿಂದ ಹುಳಿ ಬಂದಿದೆ ಮೊಸರು, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಎಳ್ಳು ಇದ್ರೇ ರವೆ ಎಲ್ಲ ನೆಂದ ನಂತರ ಅದು ಮತ್ತೆ ಸ್ವಲ್ಪ ಗಟ್ಟಿಯಾದಾಗ ಬರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಇವಾಗ ಇದನ್ನ ಹಾಗೇನೆ ತಟ್ಟಿ ನಾವು ಎಣ್ಣೆಲಿ ಹಾಕೊಂಡ್ರೆ ತುಂಬಾನೇ ಎಣ್ಣೆ ಕುಡಿಯುತ್ತೆ ಈ ರವೆ ವಡೆ. ಸೊ ಹಾಗಾಗಿ ನಾವು ಇದನ್ನ ಒಂದು 10 ನಿಮಿಷಗಳ ಕಾಲ ರೆಸ್ಟ್ ಮಾಡಲು ಬಿಡಬೇಕು. ಇವಾಗ 10 ನಿಮಿಷ ಆಗಿದೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಸೋಜಿ ಯಾವ ರೀತಿ ಸ್ಮೂತ್ ಆಗಿದೆ ಅಂತ. ಹಿಟ್ಟು ಹಾಕಿದ್ರೆ ಯಾವ ರೀತಿ ಇರುತ್ತೆ ವಡೆ ಆ ತರನೇ ಕಾಣಿಸ್ತಾ ಇದೆ. ಆ ತರ ಇರಬೇಕು. ಅವಾಗನೇ ನಾವು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡ್ಬಿಟ್ಟು ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಇದನ್ನ ತಟ್ಕೊಳ್ಳೋದಷ್ಟೇನೆ. ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಸ್ಮೂತ್ ಆಗಿದೆ ಅಂತೇಳಿ. ಒಂದ್ ವೇಳೆ ತೆಳು ಅಂತ ಅನ್ಸಿದ್ರೆ ಸ್ವಲ್ಪ ಸೋಜಿನೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. 1-2 ನಿಮಿಷದ ನಂತರ ನೀವು ಇದನ್ನ ತಟ್ಟಿ ವಡೆನ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇಲ್ಲಿ ನೋಡ್ತಾ ಇದ್ರ ಇದನ್ನ ಒಂದು ಪಾರ್ಲಿಜಿ ಕವರ್ ಅಥವಾ ನೀವು ಆಯಿಲ್ ಕವರ್ ಆದ್ರೂ ತಗೊಳ್ಬೋದು. ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಈ ರೀತಿಯಾಗಿ ರೌಂಡ್ ಶೇಪ್ ಅಲ್ಲಿ ನಾನು ತಟ್ಕೊಳ್ತಾ ಇದ್ದೀನಿ. ತುಂಬಾ ತೆಳುನು ಬೇಡ, ಪೂರ್ತಿ ದಪ್ಪನೂ ಬೇಡ, ಈ ರೀತಿಯಾಗಿ ಮೀಡಿಯಂ ಆಗಿರಬೇಕು ಈ ವಡೆ. ಇಲ್ಲಿ ನೋಡ್ತಾ ಇದ್ರ ತುಂಬಾನೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಅಲ್ಲಲ್ಲಿ ಈರುಳ್ಳಿ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ. ತುಂಬಾ ಈಸಿ ಆದಂತ ರೆಸಿಪಿ ಇದು. ಯಾವುದೇ ರೀತಿ ಹಿಟ್ಟು ಬೇಕಾಗಿಲ್ಲ, ಹಾಗೆ ಮಸಾಲಾ ಐಟಮ್ಸ್ ಗಳನ್ನ ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಕಪ್ ರವೆ ಇದ್ರೆ ಸಾಕು. ನೀವು ಈ ತರ ಒಂದು ಕ್ರಿಸ್ಪಿ ಆದ ಹಾಗೂ ಟೇಸ್ಟಿ ಆದಂತಹ ರವೆ ವಡೆನ ಮಾಡ್ಕೊಳ್ಬಹುದು. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಎಲ್ಲಾನು ನಾನು ಈ ತರ ಒಂದೇ ಶೇಪ್ ಅಲ್ಲಿ ಮಾಡಿ ಇಟ್ಟಿದ್ದೀನಿ. ಇದು ನನಗೆ 2 ಕಪ್ ರವೆಯಲ್ಲಿ ನನಗೆ ಒಂದು 10ರಿಂದ 15 ವಡೆಗಳಾಯ್ತು. ನೀವು ಸಣ್ಣದು ಮಾಡೋರಾದ್ರೆ ಒಂದು 20ರಿಂದ 25 ವಡೆಗಳಾಗುತ್ತೆ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಕಡೆ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆನ ನೀವು ಗಮನಿಸಿರ್ಬೋದು, ಈ ವಡೆ ಫ್ರೈ ಮಾಡೋದಕ್ಕೆ ಸ್ಟವ್ನ ಹೈಯಲ್ಲೇ ಇಟ್ಟಿರಬೇಕು. ನಾವು ಎಣ್ಣೆ ತುಂಬ ಕಾದಾಗನೇ ನಾವು ಈ ವಡೆನ ಫ್ರೈ ಮಾಡ್ಕೊಳ್ಬೇಕು. ಸ್ಲೋ ಫ್ಲೇಮಲ್ಲಿ ಇಟ್ಟರೆ ಅಂದರೆ ತುಂಬ ವಡೆ ಎಣ್ಣೆನ ಹೇಳ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ಹೈಯಲ್ಲಿ ಇಟ್ಕೊಂಡು ನಂತರ ಬೇಕಂದರೆ ನೀವು ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರನೇ ನಾವು ಈ ವಡೆನ ಟರ್ನ್ ಮಾಡ್ಕೊಳ್ಬೇಕು. ನೆನಪಿರಲಿ ನಿಮಗೆ. ಇವಾಗ ಒಂದು ವಡೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇವಾಗ ಇನ್ನೊಂದು ನೆಕ್ಸ್ಟ್ ಒಂದು ವಡೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ 1-2 ನಿಮಿಷಗಳ ಕಾಲ ಪೇಷನ್ಸ್ ಇಂದ ಈ ವಡೆನ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೈ ಮಾಡ್ಕೊಳ್ಳುವಾಗ. ಈ ವಡೆ ತುಂಬಾ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಇದನ್ನ ಚೆನ್ನಾಗಿ 2 ಕಡೆನೂ ಈ ರೀತಿ ಒಂಬಣ್ಣ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದ್ರೆ ಒಳ್ಳೆ ಕಲರ್ ಬಂದಿದೆ. ಇವಾಗ ಇದನ್ನ ನಾನು ಆಯಿಲಿಂದ ಸಪರೇಟ್ ಮಾಡ್ತಾ ಇದ್ದೀನಿ. ನಾವು ಇದನ್ನ ನೆನೆಸಿ ಇಟ್ಟಿರೋದ್ರಿಂದ ಯಾವುದೇ ರೀತಿ ಎಣ್ಣೆನ ಹೇಳ್ಕೊಳ್ಳೋದಿಲ್ಲ. ತುಂಬಾನೇ ಗರಿಗರಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಇದನ್ನ ಬಿಸಿ ಬಿಸಿಯಾಗಿ ಟೊಮೆಟೊ ಚಟ್ನಿ ಆಗಿರ್ಬೋದು, ಟೊಮೆಟೊ ಕೆಚಪ್ ಆಗಿರ್ಬೋದು, ಹಾಗೆ ಕೋಕೋನಟ್ ಚಟ್ನಿ ಜೊತೆಗೂ ನೀವು ಸರ್ವ್ ಮಾಡ್ಬೋದು. ನೋಡಿದ್ರಲ್ವಾ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತೇಳಿ. ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿತ್ತು. ಇವಾಗ ಸ್ನ್ಯಾಕ್ಸ್ ಎಲ್ಲ ತಿಂದು ಸ್ವಲ್ಪ ಹೊತ್ತು ಪ್ರಜ್ವಲ್ಗೆ ಹೋಮ್ವರ್ಕ್ನ ಮಾಡಿಸಿ ಇನ್ನೇನು ಈವ್ನಿಂಗ್ ಸ್ವಲ್ಪ ರೈಸ್ನ ಮಾಡ್ಕೊಂಡಿದ್ದೆ ಅಷ್ಟೇ. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ, ಇದಾಗಿತ್ತು ಸ್ಯಾಟರ್ಡೆ ದಿನದ ಫುಲ್ ಡೇ ವ್ಲಾಗ್. ಮತ್ತೆ ನಾಳೆ ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.